ಒಂದು ಶಾಂತವಾದ ಚಿಕ್ಕ ಹಳ್ಳಿಯಲ್ಲಿ ಆದಿ ಎಂಬ ಒಂದು ಪುಟ್ಟ ಹುಡುಗನು ತನ್ನ ಅಪ್ಪ ಅಮ್ಮರ ಜೊತೆ ಸರಳವಾದ ಮನೆಯಲ್ಲಿ ವಾಸವಾಗಿದ್ದ. ಪ್ರತಿದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಮನೆಯೊಳಗೆ ಬೀಳುತ್ತಿದ್ದಾಗ ಆದಿ ನಗುಮುಖದೊಂದಿಗೆ ಹೊರಗೆ ಬರುತ್ತಿದ್ದ. ಮಧ್ಯಾಹ್ನ ತರಗತಿ ಮುಗಿದ ನಂತರ ಆದಿ ಆಟದ ಮೈದಾನಕ್ಕೆ ಹೋಗುತ್ತಿದ್ದ. ಅಲ್ಲಿ ಇತರ ಮಕ್ಕಳು ಓಡಾಡುತ್ತಾ, ಕುಣಿಯುತ್ತಾ, ನಗುತ್ತಾ ಆಟ ಆಡುವುದನ್ನು ನೋಡುತ್ತಿದ್ದ. ತನ್ನ ಶಾಲಾ ಚೀಲವನ್ನು ಹಿಡಿದು ಮೌನವಾಗಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದ. ಅವನಿಗೆ ಸ್ನೇಹಿತರಿಲ್ಲ ಎಂಬ ಕೊರಗು ಕಾಡಿತು. ಆ ದಿನ ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳಿದರು, ಮಕ್ಕಳೇ, ಇಂದು ಎಲ್ಲರೂ ಸೇರಿ ಆಟದ ಮೈದಾನವನ್ನು ಸ್ವಚ್ಛ ಮಾಡಬೇಕು ಎಂದು. ಮಕ್ಕಳು ಅಂಗಳವನ್ನು ಗುಡಿಸಲು ಆರಂಭಿಸಿದರು. ಆದಿಗೆ ತನ್ನ ಜೊತೆಗೆ ಯಾರೂ ಇಲ್ಲವಲ್ಲ ಎಂದು ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಆದರೂ ತಾನೊಬ್ಬನೇ ಕೆಲಸ ಮಾಡಲು ಪ್ರಾರಂಭಿಸಿದ. ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಒಂದೊಂದಾಗಿ ಎತ್ತಿದ. ಮೂಲೆಗಳಲ್ಲಿ ಇದ್ದ ಧೂಳನ್ನು ಸ್ವಚ್ಛ ಮಾಡಿದ. ನೆಲದ ಮೇಲೆ ಚದರಿದ ಎಲೆಗಳನ್ನು ಸರಿಪಡಿಸಿದ. ಅವನು ನಿಧಾನವಾಗಿ ತಾಳ್ಮೆಯಿಂದ ಕೆಲಸ ಮಾಡುತ್ತಲೇ ಹೋದ. ಸ್ವಲ್ಪ ಸಮಯ ಕಳೆದಂತೆ ಆಟದ ಮೈದಾನ ಬದಲಾವಣೆ ಕಾಣಿಸಿತು. ನೆಲ ಶುಚಿಯಾಗತೊಡಗಿತು. ಅಷ್ಟರಲ್ಲಿ ತೂಗು ಉಯ್ಯಾಲೆ ಆಡುತ್ತಿದ್ದ ಹುಡುಗಿ ಜಾರಿ ಬಿದ್ದಳು. ಅವಳು ನೋವಿನಿಂದ ಜೋರಾಗಿ ಅಳಲು ಆರಂಭಿಸಿದಳು. ಇತರ ಮಕ್ಕಳು ಏನು ಮಾಡಬೇಕು ಎಂದು ಗೊಂದಲದಲ್ಲಿ ನಿಂತರೆ ಆದಿ ತಕ್ಷಣ ಅವಳ ಬಳಿ ಓಡಿದ. ಅವಳನ್ನು ನಿಧಾನವಾಗಿ ಎತ್ತಿ ನಿಲ್ಲಿಸಿ ಕಣ್ಣೀರನ್ನು ಒರೆಸಿದ. ಹುಡುಗಿಗೆ ಸಮಾಧಾನವಾಯಿತು. ಅಲ್ಲಿಯೇ ಇದ್ದ ಟೀಚರ್ ಬಂದು ಹುಡುಗಿಗೆ ಸಮಾಧಾನ ಮಾಡಿದರು. ಅವರು ಆದಿಯನ್ನು ನೋಡಿ ಸಂತೋಷಪಟ್ಟರು. ಇಂದು ನಿಮ್ಮೆಲ್ಲರಿಗಿಂತ ಒಳ್ಳೆಯ ಕೆಲಸ ಮಾಡಿದವನು ಆದಿಯೇ ಎಂದು ಹೊಗಳಿದರು. ಮಕ್ಕಳೆಲ್ಲ ತಲೆಬಾಗಿಸಿದರು. ಅವರು ಮುಂದೆ ಬಂದು ಆದಿಗೆ ಕ್ಷಮೆ ಕೇಳಿದರು. ನಂತರ ಎಲ್ಲಾ ಮಕ್ಕಳು ಆದಿಗೆ ಒಳ್ಳೆಯ ಸ್ನೇಹಿತರಾದರು. ಒಟ್ಟಿಗೆ ಸಂತೋಷದಿಂದ ಆಟ ಆಡಿದರು. ಆ ದಿನದಿಂದ ಎಲ್ಲರೂ ಒಂದು ಮಹತ್ವದ ಪಾಠ ಕಲಿತರು. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು ದೊಡ್ಡ ಶಕ್ತಿ ಬೇಕಾಗಿಲ್ಲ, ಒಳ್ಳೆಯ ಹೃದಯವೊಂದಿದ್ದರೆ ಸಾಕು ಎಂದು.